ಈ ನಾಗಮ್ಮ ಲೇಔಟಿನ ತೂರ್ ಮಸೀದಿಯನ್ನು ಇವತ್ತಿನ ಕಾರ್ಯಕ್ರಮನ ನಾವು ಬಹಳ ಎಲ್ಲರೂ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇವೆ ಮತ್ತು ಇಂಥ ಕಾರ್ಯಕ್ರಮವನ್ನು ಏರ್ಪಡಿಸಿದಂಥ ಮಸೀದಿಯ ಅಧ್ಯಕ್ಷರಿಗೂ ಕಾರ್ಯದರ್ಶಿಗಳಿಗೂ ವಿಶೇಷವಾದ ಒಂದು ಧನ್ಯವಾದಗಳನ್ನು ಅರ್ಪಿಸೋಕ್ಕೆ ಇಷ್ಟಪಡ್ತೀವಿ. ಏಕೆಂತಂದರೆ ಇದುವರೆಗೂ ನಾವು ಮಸೀದಿನೇ ನೋಡದೇ ಇರ್ತಕ್ಕಂಥ ಜನನ ಇವತ್ತು ಇಲ್ಲಿ ಕರೆಸಿ ತಮ್ಮ ಧರ್ಮದಲ್ಲಿ ಇರ್ತಕ್ಕಂಥ ಒಳ್ಳೆ ಅಂಶಗಳು ಏನು, ಆ ಅಂಶಗಳನ್ನು ನಾವು ಮಸೀದಿಯಲ್ಲಿ ಏನು ನಡೀತಿದೆ ಅದನ್ನು ಎಲ್ಲರಿಗೂ ತಿಳಿ ಹೇಳಬೇಕು ಅನ್ನೋ ಏಕೈಕ ದೃಷ್ಟಿಯಿಂದ ಇವತ್ತು ಮೊದಲಿಂದಲೂ ನಡ್ಕೊಂಡಿರೋ ಪ್ರತೀತಿ ಏನಂದರೆ ಓನ್ಲಿ ಮುಸ್ಲಿಂ ಧರ್ಮದವ್ರು ಮಾತ್ರ ಅಲ್ಲಿ ಒಳಗೆ ಹೋಗಬೇಕು, ಅವ್ರು ಮಾತ್ರ ನಮಾಜ್ ಮಾಡಬೇಕು, ಈ ಒಂದು ಪದ್ಧತಿ ಐತೆ ಅಂತ ನಾವು ತಿಳ್ಕೊಂಡಿದ್ವಿ. ಆದರೆ ಇವತ್ತು ಅದನ್ನು ಮೀರಿ ಇವತ್ತು ಅವರು ಏನು ಭಾವೈಕ್ಯತೆಯನ್ನು ಎಲ್ಲರೂ ನಾವೆಲ್ಲ ಅಣ್ಣ ತಮ್ಮದರಾಗಿ ಇರಬೇಕು, ನಮ್ಮಲ್ಲಿ ಇಲ್ಲಿ ಮಸೀದಿಯೊಳಗೆ ಏನು ನಡೀತತೆ ಅದು ನಮ್ಮ ಅಕ್ಕಪಕ್ಕದವರಿಗೆ ಗೊತ್ತಾಗಬೇಕು ಅನ್ನೋ ಏಕೈಕ ಉದ್ದೇಶದಿಂದ ಇವತ್ತು ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಮ್ಮ ತೂರ್ ಮಸೀದಿಯ ಆಡಳಿತ ವರ್ಗ ಅಧ್ಯಕ್ಷರಿರ್ಬೋದು, ಕಾರ್ಯದರ್ಶಿಗಳಿರ್ಬೋದು ಎಲ್ಲರೂ ಮಾಡಿರೋದ್ರಿಂದ ತುಂಬ ಸಂತೋಷ. ಈ ರೀತಿ ಮಾಡೋದ್ರಿಂದ ಏನು ನಾವೆಲ್ಲರೂ ಒಂದೇ, ನಾವೆಲ್ಲರೂ ಬಂಧುಗಳು ಅನ್ನೋದನ್ನ ಮಾಡೋದಕ್ಕೆ ಸಾಧ್ಯತೆ ಐತೆ ಅನ್ನೋದಕ್ಕೆ ಈ ಮಸೀದಿ ನಿದರ್ಶನ ಅನ್ನೋದಕ್ಕೆ ತಪ್ಪಾಗಲಾರದು. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ವೈಯಕ್ತಿಕ ನಿಂದನೆಗಳು, ಸಣ್ಣ ಪುಟ್ಟ ಕ್ಷುಲ್ಲಕ ಕಾರಣಕ್ಕೋಸ್ಕರ ಯಾರೋ ಕಿಡಿಗೇಡಿಗಳು ಮಾಡಿದ್ದನ್ನು ಇಡೀ ಇದಕ್ಕೆ ಸಮುದಾಯಕ್ಕೆ ಧರ್ಮಕ್ಕೆ ಹೋಲಿಕೆ ಮಾಡ್ಕೊಂಡು ಇದು ಮಾಡ್ತಾ ಇಂಥ ಘಟನೆಗಳು ಆಗೋದಕ್ಕೆ ಇಂಥ ಕಾರ್ಯಕ್ರಮದಿಂದ ಆಸ್ಪದ ಸಿಗೋದಿಲ್ಲ. ಏಕೆ ಅಂದರೆ ನಮಗೆ ಜಾತಿ ಅಂತಲೇ ಅನಿಸಲ್ಲ ನಮಗೆ. ಅವರು ಅಂದರೆ ಮುಸ್ಲಿಮ್ಸ್ ಬಂದಾಗ ಅವ್ರು ಇಲ್ಲಿ ಪ್ರೇ ಮಾಡ್ತಾರಲ್ಲ, ಅದೇ ಥರ ನಾವೀಗ ಹೊರಡೋದಾಗ ನಮಗೆ ಹಂಗೆ ಈಗ ಇವ್ರು ಹೇಳ್ದಂಗೆ ಯಾವುದು ಅದ್ರಲ್ಲಿ ತುಂಬ ಎಲ್ಲ ಒಳ್ಳೇದು ಎಲ್ಲ ಕಡೆ ನಾವೀಗ ನಮ್ಗೆ ಹೆಂಗೆ ಹಿಂದೂಸಮ್ ಹೇಳ್ಕೊಡ್ತಾರೆ ಹಂಗೆ ಇಲ್ಲಿ ಒಂದು ಶಾಸ್ತ್ರ ಇರುತ್ತೆ. ಅದು ಹೊರಡೋದಾಗ ನಾವು ಅದೆಲ್ಲ ಕ್ಯಾಸ್ಟಲ್ಲಿ ನೋಡಬಾರ್ದು, ಎಲ್ಲ ಫ್ರೆಂಡ್ಲಿ ಇರಬೇಕು. ನಮ್ಮ ಮಕ್ಕಳನ್ನೆಲ್ಲ ಹೊರಬಿಟ್ರೆ ಅವರೆಲ್ಲ ಹೊಂದ್ಕೊಳ್ಳಂಗಿರ್ಬೇಕು. ಅದು ನಮ್ಮ ಇದು ಅಭಿಪ್ರಾಯ. ಜಾಸ್ತಿ ಆಗಿದೆ. ಅದಕ್ಕೆ ನೀವು ಮಸೂತಿ ಒಳಗೆ ಬಂದು ನೋಡಿದ್ರಿ, ಏನು ಅಜಾನ್ ಅಂದ್ರೇನು, ನಮಾಜ್ ಹೆಂಗೆ ಮಾಡ್ತಾರೆ ಅದೆಲ್ಲ ನೋಡಿ ನಿಮ್ಗೆ ಅನಿಸ್ತೈತೆ? ಸರ್, ಅವ್ರವ್ರ ಧರ್ಮದಿಂದ ಏನು ಕಾಲದಿಂದ ಬಂದಿದೆ ಅದನ್ನು ಅವ್ರವ್ರು ಮಾಡ್ಕೊಂಡು ಹೋಗೋದ್ರಲ್ಲಿ ಏನು ತಪ್ಪಿಲ್ಲ. ಎಲ್ಲರೂ ಇವಾಗ ಹಿಂದೂಗಳು ಪೂಜೆ ಮಾಡ್ತಾರೆ, ಅಲ್ಲ ಪೂಜೆ ಮಾಡ್ತಾರೆ, ಕ್ರಿಶ್ಚಿಯನ್ ಅವ್ರು ಮಾಡ್ತಾರೆ. ಹಂಗಾಗಿ ಎಲ್ಲರೂ ಅವ್ರವ್ರ ಧರ್ಮಗಳನ್ನ ಮಾಡ್ತಾ ಬರ್ತಾ ಇದ್ದಾರೆ. ಅದರಿಂದ ಎಲ್ಲರೂ ನಾವು ಎಲ್ಲ ಮನುಷ್ಯರೂ ಒಂದೇ. ಹಂಗಾಗಿ ಎಲ್ಲ ಒಟ್ಟಿಗೆ ಕೆಲಸ ಮಾಡ್ತಾ ಎಲ್ಲರೂ ಅಣ್ಣ ತಮ್ಮಂದಿರ ಥರ ಹೋಗ್ತಾ ಇರಬೇಕು. ಏನು ಒಂದು ಜಗಳನೇ ಆಗಲಿ ಒಂದು ಏನೇ ಆಗಲಿ ಆಗಬಾರ್ದು ಅನ್ನೋದೇ ಒಂದು ನಮ್ಮ ಉದ್ದೇಶ. ನಮ್ಮ ಹೆಸರು ಸುಜಾತ ಅಂದ್ಬಿಟ್ಟು. ಮಸ್ಜಿದ್ ಮೇಲೆ ಬಂದ ಮೇಲೆ ಹೇಗೆ ಅನಿಸ್ತದೆ ಸರ್? ತುಂಬ ಚೆನ್ನಾಗಾಯಿತು. ಏಕೆಂದರೆ ಈಗ ಒಬ್ಬರೊಬ್ಬರಲ್ಲಿ ಭೇದ ಇತ್ತು, ಆ ಭೇದನ ಇಲ್ದಿರ ಮಾಡಿದ್ರು ಈ ಮಸೀದಿನಲ್ಲಿ ಬಂದಾಗ. ಈಗ ನಾವು ಹಿಂದೂ, ನಾವು ಮುಸ್ಲಿಮು, ನಾವು ಕ್ರಿಶ್ಚಿಯನ್ನು ಅನ್ನೋ ಭೇದ ಏನು ತೋರಿಸಲಿಲ್ಲ ಇಲ್ಲಿ. ಸೊ ಇಲ್ಲಿ ನಾವಿರೋ ಯಾವಾಗಲೂ ಅಣ್ಣ ತಮ್ಮನ ಥರ ಇರ್ತೀವಿ. ಏನೇ ಇದ್ರೂ ನಾವು ಡಿಸ್ಕಷನ್ ಮಾಡ್ತೀವಿ. ನಮ್ಮನ್ನಲ್ಲಿ ಬೇಕಂದರೆ ಮುಸ್ಲಿಮ್ಸ್ ಅವರು ಬಂದು ನಮ್ಮನ್ನು ಅಡ್ವೈಸ್ ಕೇಳ್ತಾರೆ, ನಾವು ಅವರಲ್ಲಿ ಕೇಳ್ತೀವಿ. ಇದು ಯಾವಾಗಲೂ ನಡೆಯೋಂಥ ವಿಚಾರ. ನಮ್ಮಲ್ಲಿ ಈ ಥರ ಹೊಂದಾಣಿಕೆ ಯಾವಾಗಲೂ ಇದೆ. ಸೊ ನಾವು ಯಾವಾಗಲೂ ಖುಷಿಯಾಗಿರ್ತೀವಿ. ಕೆಲವೊಬ್ಬರು ಮಸೀದಲ್ಲಿ ಏನು ಮಾಡ್ತಾರೋ ಅಂತ ಒಂದು ಅದು ತಿಳುವಳಿಕೆ ಕಮ್ಮಿ ಇರೋ ಜನ ಆ ಥರ ಯೋಚನೆ ಮಾಡ್ತಾರೆ. ತಿಳುವಳಿಕೆ ಇರೋರು ನಾವು ತಿಳುವಳಿಕೆ ಕೊಡ್ತಾ ಇರ್ತೀವಿ. ನಮ್ಮ ಜನಾಂಗ ನಾವು ತಿಳುವಳಿಕೆ ಕೊಡ್ತಾ ಇರ್ತೀವಿ, ಅವ್ರ ಜನಾಂಗಕ್ಕೆ ಅವ್ರು ತಿಳುವಳಿಕೆ ಕೊಡ್ತಾ ಇರ್ತಾರೆ. ಈಗ ಮಸ್ಜಿದ್ ದರ್ಶನ ಪ್ರೋಗ್ರಾಮ್ ಇದೆಲ್ಲ, ಇಂಥ ಪ್ರೋಗ್ರಾಮ್ ಮಾಡಬೇಕು, ಎಲ್ಲ ನಾನ್ ಮುಸ್ಲಿಮ್ಸ್ ತುಂಬ ಮಾಡಬೇಕು. ಮಸ್ಜಿದ್ ಪ್ರೋಗ್ರಾಮ್ ಮಾಡಬೇಕು. ಹಿಂದೂ ದೇವಸ್ಥಾನಗಳಲ್ಲೂ ಅವರೂ ಬರಬೇಕು. ಬಂದಾಗ ಅವ್ರಿಗೂ ಏನು ತಿಳುವಳಿಕೆ ಬರುತ್ತೆ, ನಮಗೂ ತಿಳುವಳಿಕೆ ಬರುತ್ತೆ. ಸೊ ಇದು ನಡೀತಾ ಇದ್ದರೆ ತುಂಬ ಒಳ್ಳೆಯದು ಅನಿಸುತ್ತೆ ನನ್ನ ಅಭಿಪ್ರಾಯ. This is a good concept going forward towards unity of all communities living in this particular locality. And this is not the first time we are coming to the masjid. We have been growing up here and we have been coming here a number of times. It's only the conception of how people take each one. They say that no, you shouldn't enter the other people's place of worship. It's a false conception. A lot of people in this locality come to temples also, and we also come to masjid visit. And if we have to meet any of the Muslim leaders, we always come here, sit with the Maulis, and we discuss all these things. And we have been living here peacefully for quite some time. Recently, some kind of incidents did happen, but again, none of the localites were involved. All people who are communally brainwashed, who came from other localities and disturbed peace in this particular locality. We have been living here peacefully for more than 60-70 years. Not a single incident of any communal violence has happened because of the local population which is here. It's only because of the intervention of people from other localities that the peaceful
living of this particular locality has been corrupted. सर बताएं मस्जिद दर्शन प्रोग्राम क्यों किया गया? अस्सलाम वालेकुम रहमतुल्लाहि वबरकातुहू। मस्जिद तूर का मैं सदर हूँ, मुनव्वर पाशा करके। तो मस्जिद तूर में इसलिए आज मस्जिद तूर का दर्शन किया गया है क्योंकि अक्सर आज लोगों में गलत फहमियाँ हो रहे हैं कि मस्जिद में क्या कर रहे हैं करके, ख़ासकर नॉन मुस्लिम्स के अंदर। तो हमें एक मैसेज देना चाह रहे थे कि पूरे मोहल्ले के नॉन मुस्लिम्स लोगों को बुलाएं और यहाँ पे उन लोगों को दिखाएं कि हम लोग यहाँ पे सिर्फ मस्जिद में नमाज़ पढ़ रहे हैं और अज़ान करके बोला तो क्या है, नमाज़ करके बोला तो क्या है। इसका एक प्रैक्टिकल डेमो भी हम लोग दिखाएँ उन लोगों को और पूरी मस्जिद ग्राउंड फ्लोर, फर्स्ट फ्लोर में पूरा दिखाएँ कि समझ सकें कि हमारे यहाँ पे सिर्फ नमाज हो रही है, इसके अलावा कुछ नहीं हो रहा। तो देखकर क्या कहा उन्होंने? तो उन्होंने इससे बहुत मुतमईन हुए क्योंकि यहाँ के लोग जो एमएम लेआउट के बहुत से लोग यहाँ के प्रेसिडेंट्स हैं, नॉन मुस्लिम्स हैं, उन्होंने सब आए थे यहाँ पे। उन्होंने देख के बहुत ही मुतमईन किए और अखंड श्रीनिवास मूर्ति करके जो एमएलए थे उनको भी बुलाए थे और कॉरपोरेटर, एक्स कॉरपोरेटर जो बीजेपी के हैं उन लोगों को भी बुलाए थे कि उन्होंने देखे इस लोगों को, वो से मुतमईन हुए हैं। अल्हम्दुलिल्लाह हमारे मोहल्ले में शांति कायम करना चाहते हैं हम लोग। तो अखंड श्रीनिवास आपका एक इंस्टीट्यूट का भी इनाग्रेशन हुआ है, आज क्या इंस्टीट्यूट है? ये न्यू इंडिया फाउंडेशन की तरफ से एक खुशखबरी है कि मुझे यहाँ पे एक न्यू इंडिया फाउंडेशन अकाडमी कंप्यूटर सेंटर करके ओपन करने के लिए मैं बहुत दिनों से कोशिश कर रहा था क्योंकि ख़ासकर से मुस्लिम तबक़ात और जो नॉन मुस्लिम तबक़ात के बच्चे यहाँ पर बहुत हैं, जो ग्रेजुएशन करने के बाद में बहुत से बच्चे घर पर बैठे थे, उनको एक कोर्स की तरह हम लोग यहाँ पे कर रहे हैं जो 3 महीने से 4 महीने का कोर्स है। ये हमारे न्यू इंडिया फाउंडेशन की तरफ से टोटल फ्री ऑफ कॉस्ट में किया जा रहा है और इसको एक ROH करके एक ऑर्गेनाइजेशन है, उन्होंने भी मुझे इसका साथ दिया है कि इन लोगों को सब हम लोग साथ मिलकर काम करेंगे। अखंड श्रीनिवास मूर्ति ने लैपटॉप देने का भी वादा किया आपके स्टूडेंट्स को? हाँ, उन्होंने इस इनाग्रेशन में आए थे और इनाग्रेशन करने के बाद में उन्होंने बहुत मुतमईन हुए इस प्रोग्राम से। तो उन्होंने मुझसे कहा है कि और 20 कंप्यूटर दूंगा और 2000 लैपटॉप्स मैं इस कॉन्स्टिट्यूंसी में बांटने की कोशिश कर रहा हूँ करके बोले हैं।